ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಲಾಗ್. ಇವತ್ತಿನ ವಿಡಿಯೋನಲ್ಲಿ ಫಿಶ್ ಸಾಂಬಾರ್ ವಿತ್ ಫಿಶ್ ಫ್ರೈನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ನೋಡೋಣ. ಆ್ಯಂಡ್ ಸಖತ್ ಈಸಿ ಇರುತ್ತೆ. ಆ್ಯಂಡ್ ಪಟ್ ಅಂತ ಮಾಡುವಂಥದ್ದು ಇದು ಯಾವ ಮೀನು ಅಂತ ನೋಡ್ಕೊಳ್ಳಿ. ನನಗಷ್ಟು ಐಡಿಯಾ ಇಲ್ಲ, ಫಿಶ್ಗಳ ನೇಮ್ಸ್ ಎಲ್ಲ ಗೊತ್ತಾಗೋದಿಲ್ಲ. ಬಟ್ ಯಾವುದೇ ರೀತಿ ಫಿಶ್ ಇರಲಿ, ಈ ರೀತಿ ಮಾಡಿದ್ರೆ ಸಖತ್ ಟೇಸ್ಟ್ ಮಾತ್ರ ಡೆಫಿನೆಟ್ಲಿ ಅಂತಲೇ ಹೇಳ್ಬೋದು. ಇಲ್ಲಿ ಫ್ರೈಗೆ ಈ ರೀತಿಯಾಗಿರುವಂತಹದನ್ನೆಲ್ಲ ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ. ಈ ರೀತಿ ಸ್ಲೈಸ್ ಆಗಿರುವಂಥ ಫಿಶ್ಗಳು ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಯಾವುದೇ ರೀತಿ ಮಸಾಲ ಬೇಕಾದರೂ ಯೂಸ್ ಮಾಡ್ಬೋದು. ಫ್ರೈ ಮಸಾಲಾನ ಯೂಸ್ ಮಾಡ್ತಿದ್ದೀನಿ. ನಾನು ಒಂದು ಪ್ಯಾಕ್ ಫುಲ್ಲೂ ಹಾಕಿದ್ದೀನಿ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಹುಣಸೆಹಣ್ಣು ರಸನ ಒಂದು 5ರಿಂದ 6 ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದನ್ನು ನಾನು ಆ್ಯಕ್ಚುಲಿ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ತಿದ್ದೆ. ರೆಡಿ ಮಸಾಲ ಯೂಸ್ ಮಾಡೋದ್ರಿಂದ ಕ್ವಿಕ್ಕಾಗಿ ಆಗುತ್ತೆ ಅಂತ ಒಂದೇ ರೀಸನ್ಗೆ ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಯಾವ್ಯಾವ ಮಸಾಲ ಯೂಸ್ ಮಾಡೋದು ಅಂತ ಫಿಶ್ ಫ್ರೈ ಮಸಾಲದು ನಾನು ಆಲ್ರೆಡಿ ಬೇರೆ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಬೇಕಾದ್ರೆ ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ಸಲ್ಲಿ, ಒಂದ್ಸಲ ಚೆಕ್ ಮಾಡ್ಬೋದು. ಇದನ್ನು 1 ಅವರ್ ಹಾಗೇ ಲಿಡ್ ಕ್ಲೋಸ್ ಮಾಡಿ ಬಿಡೋಣ. ನೆಕ್ಸ್ಟ್ ಒಂದು ಪ್ಯಾನ್ ತೊಗೊಂಡು ಧನಿಯಾನ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ತೊಗೊಂಡೆ. ನೆಕ್ಸ್ಟ್ ಇಲ್ಲಿ ಮೆಂತ್ಯ ಒಂದು 1/4 ಸ್ಪೂನಷ್ಟು ಹಾಕೋಬೇಕು, ಜಾಸ್ತಿ ಆದರೆ ಕಹಿ ಆಗುತ್ತೆ. ಆ್ಯಂಡ್ ಜೀರಿಗೆ ಹಾಕ್ಕೊಂಡ್ರೂ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು, ಅದನ್ನು ನೆಸಸರಿ ಇಲ್ಲ. ಆ್ಯಂಡ್ ಮೆಣಸು ಆ್ಯಂಡ್ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಬ್ಯಾಡಿಗೆ ಮೆಣಸಿನ್ಕಾಯಿ ಆ್ಯಂಡ್ ಖಾರ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ತೊಗೊಳ್ಳಿ. ಆ್ಯಂಡ್ ಹುಣಸೆ ಹಣ್ಣು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಲಿಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನೆಕ್ಸ್ಟ್ ಇಲ್ಲಿ ಒಂದು 2 ಸ್ಪೂನಷ್ಟು 3 ಸ್ಪೂನಷ್ಟು ನಾನು ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಇದನ್ನು ಬ್ಲೆಂಡ್ ಮಾಡ್ಕೊಂಡು ಬರೋಣ ಈಗ. ಇಲ್ಲಿ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿಬೇವನ್ನ ಹಾಕ್ಕೊಳ್ಳೋಣ. ಆ್ಯಂಡ್ ರುಬ್ಬಿರುವಂತಹ ಮಸಾಲನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ. ಆ್ಯಂಡ್ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಇದನ್ನು. ಆ್ಯಂಡ್ ಸಾಲ್ಟ್ ಹಾಕ್ಕೊಳ್ಳಿ, ಎಷ್ಟು ಬೇಕಾಗುತ್ತಷ್ಟು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಇದು 1 ಕುದಿ ಬಂದ ತಕ್ಷಣ ನಾನು ಫಿಶನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಗಂಟೆವರೆಗೂ ನಾನು ಕುದಿಸ್ಕೊಂಡಿದ್ದೀನಿ. ಈ ರೀತಿ ಆಗಿದೆ, ಸಾಂಬಾರು ರೆಡಿ ಆಗಿದೆ. ನೆಕ್ಸ್ಟು ಬನ್ನಿ ಫ್ರೈ ಮಾಡ್ಕೊಳ್ಳೋಣ, ಹೇಗೆ ಮಾಡೋದಂತ ನೋಡೋಣ. ಒಂದು ಪ್ಯಾನ್ ತೊಗೊಂಡು ಒಂದು ಸ್ವಲ್ಪ ಎಣ್ಣೆನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಇದು ಗ್ಲಾಸಲ್ಲಿ 1.5 ಸ್ಪೂನಷ್ಟು ನಾನು ಕಬಾಬ್ ಪೌಡರ್ ಕೂಡ ಹಾಕ್ಕೊಂಡೆ. ವಾವ್, ಫ್ರೈ ಮಾತ್ರ ತುಂಬ ಟೇಸ್ಟಿ ಆಗಿತ್ತು ರೆಡಿ ಆದ್ರೂ ಕೂಡ. ಆ್ಯಂಡ್ ಫಿಶ್ ಸಾಂಬಾರಂತೂ ಕೇಳಲೇಬೇಕಾ? ಈ ರೀತಿ ಮಾಡಿ ನೋಡಿ, ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಸೂಪರ್ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ಫಿಶ್ ಫ್ರೈ ಆ್ಯಂಡ್ ಸಾಂಬಾರನ್ನ ನೀವು ಟ್ರೈ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.